ನಮಸ್ಕಾರ. ನಾವು ಅನೇಕ ಸಂದರ್ಭದಲ್ಲಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳ್ತೀವಿ. ಅವರೂ ಸರಿ ತಪ್ಪುಗಳು ತುಂಬ ನಮಗೆ ಏನಾಗಬೇಕಾಗ್ಯದ. ನಮ್ಮ ಸರಿ ತಪ್ಪುಗಳನ್ನ ನಾವು ಸರಿಯಾಗಿ ತಿದ್ಕೊಂಡು ಸಾಧ್ಬೇಕಾಗ್ಯದ. ಇಲ್ಲಿ ಬೇರೆಯವರ ಸರಿ ತಪ್ಪುಗಳನ್ನ ಗುರುತಿಸೋದನ್ನ ನಾವು ಬಿಟ್ಟೇವಂದ್ರ ನಮ್ಗೆ ಅರ್ಧ ಮನಃಶಾಂತಿ ಸಿಗ್ತದ. ಬೇರೆಯವರ ಸರಿ ತಪ್ಪುಗಳನ್ನ ನಾವು ಗುರುತಿಸೋದನ್ನ ಬಿಟ್ಬಿಡ್ಬೇಕು. ಅವಾಗ ಅರ್ಧ ಮನಸ್ಸಿನ ನೆಮ್ಮದಿ ನಮಗ ಸಿಗ್ತದ. ಅವು ದೋಷಗಳು ಏನೇ ಅದು ಅವ್ರ ಪಾಡಿಗೆ ಬಿಟ್ಬಿಡೋ. ನಮ್ಮ ಮಾತು ಕೇಳ್ತಿದ್ರನು ಅಷ್ಟೇ ಆಗ್ಬೇಕು, ಇಲ್ಲಂದ್ರೆ ಇಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮಾತು ಕೇಳಿ ಬಿಡ್ಲಿ ಅವ್ರ ಸರಿ ತಪ್ಪುಗಳನ್ನ ಏತಿ ತೋರ್ಸಕ್ ಹೋಗ್ತೀವಿ. ಏತಿ ತೋರಿಸಿ ಅವ್ರಿಗೂ ತೊಂದರೆ ಮಾಡ್ತೀವಿ, ನಮ್ಮ ಮನಸ್ಸನ್ನು ರಾಡಿ ಮಾಡ್ಕೊಂಡ್ ಕುಂದಿರ್ತೀವಿ. ಕಲಿಕ್ ಬಿಡ್ತದ ನಮ್ಮ ಮನಸ್ಸನ್ನು ರಾಡಿ ಮಾಡ್ಕೊಂಡ್ ಕುಂದಿರ್ತೀವಿ. ಇದರಿಂದ ಅವ್ರಿಗೂ ತೊಂದ್ರೆ, ನಮಗೂ ತೊಂದ್ರೆ. ಅವ್ರ ನಮ್ಮ ಮಾತು ಕೇಳಲ್ಲ, ಆಡದ್ ನಾವು ಹೇಳೋದು ಬಿಡತ್ತ. ಕೇಳ್ತಿದ್ರೆ ಹೇಳಿದ್ರೆ ಸರಿ, ಕೇಳೋದ್ರಲ್ಲ ನಾವು ತಮ್ಮ ಸರಿ ತಪ್ಪುಗಳನ್ನ ನಾವು ತಿಳಿಸಿದ್ರೆ ಏನು ಉಪಯೋಗ ಇಲ್ಲ, ಬಿಟ್ಬಿಡ್ಬೇಕು. ಇನ್ನ ಈ ಸರಿ ತಪ್ಪುಗಳು ಹೇಳೋದನ್ನ ಬಿಡೋದ್ರಿಂದ ನಮ್ಗೆ ಅರ್ಧ ಮನಃಶಾಂತಿ ಸಿಗ್ತದೆ. ಇನ್ನು ಅವ್ರದ ನಮ್ಮ ಸರಿ ತಪ್ಪುಗಳನ್ನು ಇತರರು ಹೇಳಿದಾಗ ಸ್ವೀಕರಿಸದೆ ಅಂದ್ರೆ ನಮ್ಮ ಪೂರ್ತಿಯಾಗಿ ನಮ್ಮ ಮನಸ್ಸಿನ ನೆಮ್ಮದಿ ನಮಗ ಸಿಗ್ತದೆ. ನಮ್ಮ ಮನಸ್ಸಿನ ನೆಮ್ಮದಿ ಯಾರು ಹಾಳು ಮಾಡಕ್ ಸಾಧ್ಯ ಇಲ್ಲ. ಕೆಲವೊಬ್ರು ನಮ್ಗೆ ತಿಳಿಸ್ತಾರ ಸರಿ ತಪ್ಪುಗಳಾದ. ಸರಿ ಇತ್ತಂದ್ರೆ ಸ್ವೀಕರಿಸೋಪ, ಸರಿ ಇಲ್ಲ ಅಂದ್ರ ಅಲ್ಲೇ ಆ ಮಾತು ಮರ್ಂದ್ಬಿಡ್ಬೇಕು. ಅಷ್ಟಾಯ್ತು ಅಂದ್ರ ನಮಗೂ ನೆಮ್ಮದಿ ಅಂತೂ ಸಿಕ್ತು. ಇಷ್ಟೆಲ್ಲ ಇದ್ರು ಕೂಡ ಕೆಲವೊಂದ್ಸರಿ ನಮ್ಮವ್ರು ಇರ್ತಾರ, ಮನೆ ಮಕ್ಳು ಇರ್ತಾವ, ನಮ್ಗೆ ಆತ್ಮೀಯರು ಇರ್ತಾರ. ಅಂಥವ್ರು ಕೆಲವೊಂದು ತಪ್ಪುಗಳನ್ನ ನಾವು ತಿಳಿಸಿ ಹೇಳುವಂತ ಸಂದರ್ಭ ಬಂದಾಗ ನಿಷ್ಠುರವಾಗಿ ತಿಳಿಸಿ ಹೇಳ್ಬೇಕಾಗ್ತದೆ. ತಿಳಿಸಿ ಹೇಳುವಂತ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನದಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿಟ್ ಮಾಡ್ತಾ ಹೇಳೋದ್ರ ಉಪಯೋಗ. ಸಮಾಧಾನದಿಂದ ತೆಗೆದುಕೊಂಡು ಹಿಂಗಿಂಗಾತ, ಹಿಂಗಿಂಗ್ ಮಾಡಿರ್ಲಿ, ಹಿಂಗಿಂಗ್ ಆಗ್ತದ, ವಿಚಾರ ಮಾಡು. ನೀ ತಪ್ಪು ಮಾಡಕತ್ತೆ ಅಂತಲ್ಲ, ಪರಿಸ್ಥಿತಿ ಹಿಂಗಾತ, ಹಿಂಗ್ ಮಾಡಕ್ ಕುಂತೋದು ಹಿಂಗ್ ಮುಂದ್ ಫಲಿತಾಂಶ ಹಿಂಗಾಗ್ತದ. ವಿಚಾರ ಮಾಡಿ ನೋಡಿ, ಯಾವತ್ ಸರಿ ಯಾವತ್ ತಪ್ಪಂತ ತಿಳಿದು ಹೆಜ್ಜೆ ಇಡು. ನಿರ್ಧಾರ ಆತಗೆ ಬಿಟ್ಟು ನಾವು ತಿಳಿಸಿರುವಂತ ಸಂದರ್ಭದಲ್ಲಿ ಏನ್ ತಪ್ಪು ಮಾಡ್ತೀವಂದ್ರ, ನೀನು ಹಿಂಗ್ ಮಾಡಕತ್ತಿದ್ದಿ, ಹಿಂಗ್ ಮಾಡ್ಬೇಡ, ಹಿಂಗ್ ಮಾಡು, ಹಿಂಗ್ ಮಾಡಿದ್ರೆ ಸರಿ ಆಗ್ತದ ಅಂತ ಅವನ್ ನೆಕ್ಸ್ಟ್ ತಂದು ಈ ದಾರಿ ಗಿಡಕ್ ನೋಡ್ತೀವಿ. ಅಲ್ಲೇ ಬರೋದ್ ಸಮಸ್ಯೆ. ಅದು ಬೇರೆ ಕೈಯಲ್ಲ. ತಿಳಿಸಿ ಹೇಳುವಂತ ಸಂದರ್ಭದಲ್ಲಿ ಕೂಡ ನೋಪ್ಪ ಈ ರೀತಿ ಪರಿಸ್ಥಿತಿಗಳಿದ್ದಾಗ ನಾವು ಈ ರೀತಿ ವರ್ತನೆ ಮಾಡ್ದೇವಂದ್ರ ಮುಂದೆ ಈ ರೀತಿ ಆಗ್ತದ, ಮತ್ತ ಅದೇ ಈ ರೀತಿ ವರ್ತನೆ ಮಾಡಿದಂತ ಮುಂದೆ ಈ ರೀತಿ ಒಳ್ಳೆ ಫಲಿತಾಂಶ ಸಿಗ್ತದ. ನೋಡು, ವಿಚಾರ ಮಾಡು. ಈಗ ನೀನ್ ಮಾಡಕತ್ತಿತ್ತು ಸರಿ ಅದ, ಅದರಲ್ಲಿ ಇನ್ನಷ್ಟು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಮತ್ತಷ್ಟು ಸರಿ ಆಗ್ತದ, ಒಳ್ಳೆ ಫಲಿತಾಂಶ ನನಗೆ ಸಿಗ್ತದ ಅನ್ನೋದನ್ನ ಆತನ ದಾರಿಗೆ ಹೋಗಿ ಆತನಿಗೆ ತಿಳಿಸಿದ ಬಂದ್ರೆ ಅವಾಗ ಆತ ಸ್ವೀಕರಿಸ್ತಾನ. ಅಲ್ಲಿ ಬದಲಾವಣೆ ಸಾಧ್ಯ ಆಗ್ತದ, ಆ ತಪ್ಪು ತಿದ್ದೋದು ಸಾಧ್ಯ ಆಗ್ತದ. ಇನ್ನಂದ್ರ ಆತನು ಸಿಟಿಗಾತನ, ನಾವು ಸಿಟಿಗಾತಿ. ಆತನ ಮನುಷ್ಯಂತನೂ ನೆಮ್ಮದಿನೂ ಓಡ್ಬಿಡ್ತದ, ನಮ್ಮ ಮನುಷ್ಯಂತಿ ನಮ್ದನ್ನು ಕೊಯ್ಬರ್ತದೆ. ಯಾಕಂದ್ರೆ ನಮ್ಮ ಮಾತು ಕೇಳಿಲ್ಲ, ನಮ್ ತ್ರಾಸು. ನಾವು ಸುಮ್ನೆ ಹೇಳ್ತಾರಂತ ಅವನ್ ತ್ರಾಸು. ಹೌದನೇ ಶರಣೆ ಎಲ್ಲ ನನ್ಗೇನ್ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕ ಒಬ್ಬರು ಈಗೋ ಹರ್ಟ್ ಆಗಂಗ ನಾವು ಹೇಳ್ತಾನ, ಅವರನ್ನ ಮನವೊಲಿಸಿ ಪರಿವರ್ತನೆ ಮಾಡ್ಬೇಕು. ಅದಕ್ಕೊಂದಿಷ್ಟು ತಾಳ್ಮೆ ಬೇಕು. ಆ ತಾಳ್ಮೆ ನಮ್ಮಲ್ಲಿತ್ತಂದ್ರೆ ನಮ್ಮವರನ್ನು ನಾವು ತಿದ್ದುವುದರಲ್ಲಿ ತಪ್ಪಿಲ್ಲ. ಇನ್ನು ನಮ್ದೊಂದು ಸ್ವಭಾವ ಹೆಂಗಾದತ್ರಿ, ಯಾರೇ ಇರ್ಲಿ, ಅವ್ರ ಸಂಬಂಧ ಇರ್ಲಿ ಬಿಡ್ಲಿ, ತಪ್ಪುಗಳಿಗೆ ಕಣ್ಣು ಅಂದ್ರೆ ತಿದ್ದಕೋತೀವಿ. ಈ ತರ ತಪ್ಪುಗಳ
ಅದು ಬಿಡ್ಬೇಕು ಮೊದಲು. ಇತರರು ಅಲ್ಲಿ ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮದು ಸುಮ್ಮನೆ ನಮ್ಮ ಅಭಿಪ್ರಾಯ ನಾವು ಕೊಡಕ್ ಶುರು ಮಾಡ್ತೀವಿ. ಅವ್ರು ನಮ್ಗೆ ಗೌರವಿಸ್ತರು ಇಲ್ಲೋ ಅದನ್ನೂ ಗೊತ್ತಿಲ್ಲ. ಕೊಟ್ಟು ನಮ್ಮ ಶಾಂತಿ ನೆಮ್ಮದಿಯನ್ನ ಹಾಳು ಮಾಡ್ಕೋದಲ್ದೆ ಅವ್ರಿಗೆ ಕಿರಿಕಿರಿ ಮಾಡ್ತೀವಿ. ಅಂಥದ್ದನ್ನ ಆಡ್ಬಾರ್ದು. ಕೇಳೋರ್ ಕೇಳ್ತಾರ, ಬಿಡೋರ್ ಬಿಡ್ತಾರ. ಅವ್ರ ಜೊತೆ ಅವ್ರ ಸಂಗಾಟ ಇರ್ತದ. ಕೇಳಿದ್ರೆ ಹೇಳ್ಬೇಕು, ಇಲ್ಲಾದ್ರೆ ಇಲ್ಲ, ಅಷ್ಟೇ. ಅದನ್ನ ನಾವು ಮಾಡೋದಿಲ್ಲ. ಕೇಳಿ ಬಿಡ್ಲಿ ನಾವು ಕುಂತ ಹೇಳಕ್ ಶುರು ಮಾಡ್ತೀವಲ್ಲ, ಅಲ್ಲಿ ಸಮಸ್ಯೆ ಆಗ್ತವ. ಮತ್ತ ಇನ್ನೊಂದು ಅರ್ಥ ಖುಷಿದ್ ಏನಪ್ಪ ಅಂದ್ರ, ಬೇರೆಯವರು ನಮ್ಮ ತಪ್ಪುಗಳನ್ನ ಹೇಳಿದಾಗ ನಾವು ಸ್ವೀಕರಿಸದೆ ಅವ್ರ ವಿರುದ್ಧ ವಾದ ಮಾಡಕ್ ಶುರು ಬಿಡ್ತೀವಿ. ನಮ್ದೇ ಸರಿ ಅಂತೇಳಿ ನಾವು ವಾದ ಅನ್ನೋದಕ್ಕೆ ನಿಂತೀವಿ. ಆಗ ನಮ್ಮ ಮನಃಶಾಂತಿನೂ ಪೂರ್ತಿ ಕದಿಟ್ಟು ಹೋಗ್ತದ. ನಾವು ಮಾಡುವಂತ ಕೆಲಸನೂ ತಪ್ಪಿ ಹೋಗ್ತದ. ಯಾಕಂದ್ರೆ ಮೊದ್ಲೇ ತಪ್ಪು ಮಾಡಕತ್ತಿರ್ತೀವಿ. ಬೇರೆಯವ್ರಪ್ಪ ಒಂದ್ ಸ್ವಲ್ಪ ಸರಿದಾರಿ ನೋಡಕ್ ತರಕ್ ನೋಡ್ಕತ್ತಾನ. ನಮ್ಮವ್ರು ಒಳ್ಳೆಯವ್ರ ಅವ್ರ ಮಾತಿನಲ್ಲಿ ಗುರು ಇತ್ತು ಅಂದ್ರ ಅದನ್ನ ನಾವು ವಾದ ಮಾಡದೆ, ಪ್ರತಿವಾದಿಸದೆ ಸ್ವೀಕರಿಸ್ಕೊಬೇಕು. ತಗೋಬೇಕು. ತಗೊಂಡು ತಿದ್ಕೊಂಡು ನಡೆದ್ರೆ ನಮ್ಗೆ ಒಳ್ಳೆ ಫಲಿತಾಂಶ ಸಿಗ್ತದ. ಕೆಲವೊಬ್ರು ಸುಮ್ಮನೆ ದಾರಿ ತಪ್ಸಕ್ನು ನಮ್ದು ಸಹಾಯ ಏನೋ ಹೇಳತ್ ಬರ್ತಾರ. ಅಂತ ಸಂದರ್ಭದಲ್ಲಿ ಅವ್ರ ಕೂಡ ವಾದ ವಿವಾದ ಮಾಡಿ ನಮ್ಮ ಸಮಯ ಹಾಳು ಮಾಡ್ಕೋದಕ್ಕಿಂತ ಅದನ್ನ ಕಡೆಗಣಿಸಿ ಮುಂದೆ ಸಾಗ್ಬೇಕು ನಾವು. ಹಿಂದೆ ಕಡೆಗಣಿಸಿ ಮುಂದೆ ಸಾಗದೇವಂದ್ರೆ ಅಲ್ಲಿ ಎಲ್ಲ ಸಲಿ ಆಗ್ತವ. ಅವ್ರಿಗೂ ಪ್ರತಿವಾದ ಮಾಡಕ್ ನಿಂತಂದ್ರೆ ನಮ್ಮ ಸಮಯನೂ ಹಾಳು, ಮನಸ್ಥಿತಿನೂ ಹಾಳು, ಅವ್ರ ಮನಸ್ಥಿತಿನೂ ಅದು ಅವ್ರಿಗೆ ಬೇಕಾಗಿದ್ದ ಅದೇ ಆಗಿರ್ತವ. ನಮ್ಮ ಮನಸ್ಸಿನ ಏಕಾಗ್ರತೆನ ಹಾಳು ಮಾಡಿಕ್ ಬಿಡೋ. ಅಂದ್ರೆ ನಾವು ಕೆಲಸದಲ್ಲಿ ಸರಿಯಾಗಿ ನಾವು ಮನಸ್ಸು ಕೊಟ್ಟು ಕೆಲಸ ಮಾಡಬಾರದು. ಆ ರೀತಿನೂ ಇತ್ತು. ಅದಕ್ಕೆ ಇತರರು ನಮ್ಗೇನೇ ಸಲಹೆ ಸಹಕಾರಗಳು ನೀಡಲು ಬಂದಾಗ, ಮಾರ್ಗದರ್ಶನ ನೀಡಲು ಬಂದಾಗ ನಾವು ಸರಿ ತಂದ್ರೆ ಸುಮ್ ಕಣ್ಮುಚ್ಚಿ ಸ್ವೀಕಾರ ಮಾಡಿ ಬಿಡೋ ಕರಿ. ನಂದೇ ಸರಿ ಅಂತ ನಾವು ವಾದಿಸೋ ಅವಶ್ಯಕತೆ ಇಲ್ಲ. ಆನಂತರ ಸ್ವಲ್ಪ ಅವ್ರು ಹೇಳಿದ ಬಗ್ಗೆ ಒಂದಿಷ್ಟು ವಿಚಾರಿಸ್ಬೇಕು. ಸರಿ ಆತನಂತೆ ವಿಚಾರಿಸಿ ಸರಿ ತಂದ್ರೆ ಸ್ವೀಕರಿಸ್ಬೇಕು, ಇಲ್ಲ ಅಂದ್ರೆ ಕಡೆ ಜನ ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ಸರಳ ಕೆಲಸ. ಧನ್ಯವಾದಗಳು.